ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಸುದ್ದಿಗಳ ಹೈಲೈಟ್ಸ್ ಅನ್ನು ನೋಡೋದಾದ್ರೆ, ಇನ್ನು ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯ ವೈದ್ಯ ಆದಂತಹ ವೈದ್ಯೆಯ ಕೊಲೆ ಪ್ರಕರಣ ಮತ್ತು ಇನ್ನು ಅತ್ಯಾಚಾರ ಪ್ರಕರಣದ ಆರೋಪಿಯಾದಂತಹ ಸಂಜಯ್ ರಾಯ್ಗೆ ಇನ್ನು ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇನ್ನು ಕೋಲ್ಕತ್ತಾ ನ್ಯಾಯಾಲಯ ಈ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಜೊತೆಗೆ ಇನ್ನು ವಿಜಯೇಂದ್ರ BSY ಅಧಿಕಾರದಲ್ಲಿದ್ದಾಗ ವಿಜಯೇಂದ್ರ ಅವರು BSY ಅವರ ಸಹಿಯನ್ನ ನಕಲಿ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಈ ವಿಚಾರದ ಕುರಿತು ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಅನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ವಿಜಯೇಂದ್ರ ತಂದೆಯ ನಕಲಿಯನ್ನ ಸಹಿ ಮಾಡಿದ್ದಾರೆ ಅಂತ ಹೇಳಿ ಯತ್ನಾಳ್ ಆರೋಪವನ್ನ ಮಾಡ್ತಿರುವಂತದ್ದು. ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಒಳ್ಳೆ ತಲೆನೋವಾಗಿದ್ದಾರಲ್ವಾ ಈಗ? ಹೌದು. ಅದೇನು ಹೈಕಮಾಂಡ್ ಇಂದ ಬಂದೇ ಬರ್ತಾರೆ ಜನ. ಇಲ್ಲಿ ಬುದ್ಧಿಮಾತು ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಅವ್ರು ಆಚೆ ಹೋದ ತಕ್ಷಣ ಇವ್ರು ಇಲ್ಲಿ ಮಾತಾಡ್ತಾರೆ. ಏನು ವಿಜಯೇಂದ್ರ ಅಪ್ಪ CM ಆಗಿದ್ದಾಗ ನಕಲಿ ಸೈನ್ ಮಾಡಿದ್ರು. ಮತ್ತೆ ತಾಕತ್ತಿದ್ರೆ ಸಿದ್ದರಾಮಯ್ಯ ಅವರು ಇದನ್ನ ತನಿಖೆ ಮಾಡಿಸಿದ್ರೆ ಎಷ್ಟೆಲ್ಲ ಕಡತಗಳಿಗೆ ಇವರು ಸಹಿ ಹಾಕಿದ್ದಾರೆ ಅಂತ ಹೇಳಿ ಸವಾಲನ್ನ ಬೇರೆ ಎಸ್ತಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಯಾಕೆ ಮಾಡ್ತಾರೆ? ಅವ್ರು ಮಾಡಲ್ಲ ಬಿಡಿ. ಆದರೆ ಈ BJPಯ ಭಿನ್ನಮತ ಏನು ಸದ್ಯಕ್ಕೆ ಬಗೆಹರಿಯೋದಿಲ್ಲ ಅನ್ನೋದು ಗೊತ್ತಾಯ್ತಿದೆ. ಈಗ ವಿಜಯೇಂದ್ರ ಅವ್ರದ್ದು ಚುನಾವಣೆ ನಡೀತದೆ ಅಂತ ಹೇಳಿದಾರಲ್ವಾ ರಾಜ್ಯಾಧ್ಯಕ್ಷ. ಹೌದು ಸರ್, ನಿನ್ನೆ ಶಿವರಾಜ್ ಚೌಹಾಣ್ ಅವರು ಮೊನ್ನೆ ಹೇಳಿದ್ರು ಬೂತ್ ಮಟ್ಟದಿಂದ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯೋದಾದ್ರೆ ನಮ್ಮ ಬಣದಿಂದಲೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇವೆ ಅಂತ ಹೇಳಿದ್ದಾರೆ. ನಡಿ ಚುನಾವಣೆ ನಡೆದ್ರೆ ಒಂದು ಒಳ್ಳೇದದು, ಒಂದು ಇತ್ಯರ್ಥ ಆಗುತ್ತೆ. ಆಚೆ ಅಥವಾ ಈಚೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಜಗಳ ಮಾಡೋ ಬದಲು. ಆಮೇಲೆ ಬೇರೆ ಏನಿದೆ ಸುದ್ದಿ? ಮತ್ತೆ ಸರ್, ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಪ್ರಕರಣ ನೀವು ಕೇಳಿದ್ರಿ. ಅಂದ್ರೆ ಕೆಲ ತಿಂಗಳಿಂದ ಸುದ್ದಿ, ಅಂದ್ರೆ ದೇಶದಾದ್ಯಂತ ಸುದ್ದಿ ಮಾಡಿತ್ತು. ಅಂದ್ರೆ ಆ ಆರೋಪಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆನ ವಿಧಿಸಿದೆ ಸರ್ ಕೋಲ್ಕತ್ತಾ ನ್ಯಾಯಾಲಯ. ಹೋಗ್ಬೋದು, ಮೇಲಕ್ಕೆ ಇನ್ನಷ್ಟು ಮೇಲಕ್ಕೆ ಕೋರ್ಟಿಗೆ ಹೋಗ್ಬೋದು, ಅದನ್ನ ಅಪೀಲ್ ಮಾಡಿ. ಅದಕ್ಕೆ ಅವಕಾಶ ಇದೆ. ಆದ್ರೆ ಅದೇ ಈ ಶಿಕ್ಷೆಯನ್ನ ವಿಧಿಸೋದಕ್ಕೆ ಒಂದು 3-4 ದಿನದ ಹಿಂದೆ ಅದು ಅವನು ತಪ್ಪಿತಸ್ಥ ಅಂತ ಹೇಳಿ ಕೋರ್ಟ್ ಹೇಳಿತ್ತು. ಶಿಕ್ಷೆಯನ್ನು ಪ್ರಕಟಿಸಿರ್ಲಿಲ್ಲ. ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಇಂಥ ಪ್ರಕರಣಗಳಿದೆಯಲ್ಲ, ಇಂಥ ಪ್ರಕರಣಗಳಿಗೆ ಕಟುವಾದ ಶಿಕ್ಷೆ ಇರಲಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಇದು. ಮತ್ತೆ ಈ ತರದ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳು ನಡೀತಾನೆ ಇರ್ತದೆ ದೇಶದಲ್ಲಿ. ಆಮೇಲೆ ನೆಕ್ಸ್ಟ್ ಮತ್ತೆ ಅಂದ್ರೆ ವಿಜಯಪುರ ಯಾದಗಿರಿಯಲ್ಲಿ ಸರ್, ಅಂದ್ರೆ ಕೆಲಸಕ್ಕೆ ತಡವಾಗಿ ಬಂದಂತಹ ಕಾರ್ಮಿಕರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿರುವಂತದ್ದು. ಅಂದ್ರೆ 3 ಕಾರ್ಮಿಕರು ಹಬ್ಬದ ನಿಮಿತ್ತ ಲೇಟಾಗಿ ಬಂದಿದ್ರು. ಸೊ ಅವರಿಗೆ ಅಂದ್ರೆ ಮನವ ಬಂದಂತೆ ಹೊಡೆದಿರುವಂತದ್ದು ಸರ್. ವಿಡಿಯೋ ಸಹ ವೈರಲ್ ಆಗಿದೆ. ಹೌದು. ಸಂತ್ರಸ್ತರು ಬಾಗಲಕೋಟೆ ಜಿಲ್ಲೆಯ ಚಕ್ಕಳಿಕಿ ಗ್ರಾಮದ ಸದಾಶಿವ ಮಾದರ್, ಹೌದು, ಎಸ್ ಬಬಲಾದಿ ಮತ್ತು ಉಮೇಶ್ ಅಂತ ಗುರುತಿಸಲಾಗಿದೆ. ಇಟ್ಟಿಗೆ ಕಾರ್ಖಾನೆಯ ಮಾಲೀಕನ ಹೆಸರು ಖೇಮು ರಾಥೋಡ್. ಇವನೇ ಸರ್ ಹೊಡೆದಿರೋದು ಆ 3 ಜನ ಕಾರ್ಮಿಕರಿಗೆ. ಅಂದ್ರೆ ಅರೆಸ್ಟ್ ಮಾಡಿದರೆ. ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಿಗೆ ಹೇಳಿರುವಂತದ್ದು ಸರ್. ಈ ತರ ಅರೆಸ್ಟ್ ಕೂಡ ಆಗಿದೆ. ಆಮೇಲೆ ಬೇರೆ ಏನಿದೆ ಸುದ್ದಿ? ಮತ್ತೆ ಮಾನನಷ್ಟ ಮೊಕದ್ದಮೆ ರಾಹುಲ್ ಗಾಂಧಿ ವಿರುದ್ಧದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆ. ಏನದು ಮಾನನಷ್ಟದ ವಿಚಾರಣೆ? ಅಂದ್ರೆ ಸರ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ರಲ್ಲ ಸರ್, ಅಂದ್ರೆ ಜಾರ್ಖಂಡ್ ನಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ. ಅಂದ್ರೆ ಅವರು 2019 ಎಲೆಕ್ಷನ್ ನಲ್ಲಿ, ಅಂದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಅಲ್ವಾ? ಹೌದು. ಏನ್ ಹೇಳಿದ್ರು? ಕೊಲೆಗಾರ ಅಂತ ಹೇಳಿ ಒಂದು ಹೇಳಿಕೆ. ಓಕೆ, ಅದೊಂದು ಕೇಸ್ ಇತ್ತು. ಅದು ಕರೆಕ್ಟ್. ಅದು ಅದೇ ಅಲ್ವಾ? ಜಾರ್ಖಂಡ್ ಹೈಕೋರ್ಟ್ ಅಲ್ಲಿ ಅವರು ರಾಹುಲ್ ಗಾಂಧಿ ಹಾಕಿದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿತ್ತು. ಅದರ ಮೇಲೆ ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಈಗ ಸ್ಟೇ ಕೊಟ್ಟಿದೆ ಅದಕ್ಕೆ ಅಲ್ವಾ? ವಿಚಾರಣೆಗೆ ಸ್ಟೇ ಕೊಟ್ಟಿದೆ. ಅದು ಬಿಟ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನಿಯನ್ ಹಮಾಸ್ ಸಂಘಟನೆಯ ನಡುವೆ ಕದನ ವಿರಾಮ ಪ್ರಕ್ರಿಯೆ ಆರಂಭವಾಗಿರುವಂತದ್ದು ಸರ್. ಅಂದ್ರೆ ಟೋಟಲ್ 90 ಮಂದಿ ಪ್ಯಾಲೆಸ್ತೇನಿಯರನ್ನು ಬಿಡುಗಡೆ ಮಾಡಿದೆ. ವಿವರಗಳಿಲ್ವಾ ಅದರದ್ದು? ಹಾ ಸರ್, ಅದರ ವಿವರಗಳಿದೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಹಮಾಸ್ ಸಂಘಟನೆ ನಡುವೆ ಕದನ ವಿರಾಮ ಪ್ರಕ್ರಿಯೆ ಆರಂಭಗೊಂಡಿದೆ. ಇನ್ನು ಒಪ್ಪಂದದಂತೆ ಇಂದು ಹಮಾಸ್ ಸಂಘಟನೆಯು ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಂತ 3 ಇಸ್ರೇಲಿ ಮಹಿಳೆಯರನ್ನ ಬಿಡುಗಡೆ ಮಾಡಿದ್ರೆ, ಇಸ್ರೇಲ್ ತನ್ನ ಜೈಲಿನಲ್ಲಿ ಬಂಧಿಸಿದ 90 ಮಂದಿ ಪ್ಯಾಲೆಸ್ತೇನಿಯರನ್ನ ಬಿಡುಗಡೆ ಮಾಡಿದೆ. ಅದು ಒಪ್ಪಂದ ಆತರ ಆಗಿದೆ. ಇವರು ಒಬ್ಬ ಮಹಿಳೆಯನ್ನ ಬಿಡುಗಡೆ ಮಾಡಿದ್ರೆ, ಅವರು ಇಲ್ಲಿ 3 ಮಹಿಳೆಯರನ್ನ ಬಿಡುಗಡೆ ಮಾಡಿದ್ರೆ, ಒಬ್ಬ ಮಹಿಳೆಯನ್ನ ಬಿಡುಗಡೆ ಮಾಡಿದ್ರೆ ಅವರು 30 ಮಂದಿನ ಬಿಡುಗಡೆ ಮಾಡ್ಬೇಕು. ಆತರ 3 ಮಹಿಳೆಯರನ್ನ ಬಿಡುಗಡೆ ಮಾಡಿರೋದ್ರಿಂದ 90 ಮಂದಿ ಇದು ಇನ್ನು 36 ಡೇಸ್ ನಡೀತದೆ. ಯಾಕಂದ್ರೆ ಅಲ್ಲಿ ಸುಮಾರು 1,000ದಷ್ಟು ಪ್ಯಾಲೆಸ್ತೀನಿ ಪ್ರಜೆಗಳು, ನಾಗರಿಕರೆಲ್ಲ ಅಲ್ಲಿ ಜೈಲಲ್ಲಿದ್ದಾರೆ, ಇಲ್ಲಿ ಇಸ್ರೇಲ್ನಲ್ಲಿ. ಅದೇ ರೀತಿ ಇವ್ರ ಹತ್ರ ಸುಮಾರು 94 ಮಂದಿಯನ್ನ ಇವರು ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ದಾರೆ. ಯಾರು? ಹಮಾಸ್ನವರು.
ಇದು ಅದೇ ವಿಶ್ವಸಂಸ್ಥೆ ಮತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಇದನ್ನು ಸ್ವಾಗತಿಸಿವೆ. ರಷ್ಯಾ ಅಧ್ಯಕ್ಷರು ಮೊನ್ನೆನೇ ಸ್ವಾಗತಿಸಿದ್ರು ಈ ಕದನ ವಿರಾಮವನ್ನು. ಅಮೆರಿಕದ ಅಧ್ಯಕ್ಷರು ಮತ್ತು ಕತಾರ್ನ ದೊರೆ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಈ ಕದನ ವಿರಾಮಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ ಅಲ್ವಾ. ನಮ್ಮ ವಿಡಿಯೋಗಳೆಲ್ಲ ಬರ್ತಾ ಇದೆ. ಎರಡೂ ಕಡೆ ಜನರು, ಅವರ ಸಂಬಂಧಿಕರು, ಬಿಡುಗಡೆಯಾಗಿ ಬಂದಂಥವರ ಸಂಬಂಧಿಕರು ಹರ್ಷದಿಂದ ಸ್ವಾಗತಿಸೋದು ಮಾಡೋದು, ಹರ್ಷೋದ್ಗಾರ ಮಾಡೋದೆಲ್ಲ ಬಂದಿದೆ. ನಡೀಲಿ ಆದಷ್ಟು ಬೇಗ ಇದು ಎಲ್ಲ ಎರಡೂ ಕಡೆಯವರು ಬಿಡುಗಡೆ ಆದ್ರೆ ಆ ದೇಶ ಈಗ ಪೂರ್ತಿ ಸ್ಮಶಾನ ಆಗಿದೆ. ಈಗ ಗಾಜಾ ಪಟ್ಟಿ ಪೂರ್ತಿ ಸ್ಮಶಾನ ಆದಂಗಿದೆ. ಎಲ್ಲ ಬಿಲ್ಡಿಂಗ್ಗಳೆಲ್ಲ ವಿರಾಮ ಸಿಗ್ಬೋದಲ್ವಾ ಸರ್? ಹಾಗಾದ್ರೆ ಹಿಂಗೆಲ್ಲ ಸಿಗುತ್ತೆ. ಈಗ ಏನೋ ಈಗ ಯಾಕಂತ ಹೇಳಿದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಬಂದಿರಲ್ಲ ಅಮೆರಿಕದಲ್ಲಿ, ಅವರ ಒತ್ತಡ ಇದರಲ್ಲಿ ಕೆಲಸ ಮಾಡಿದೆ. ಇಲ್ದಿದ್ರೆ ಅವರು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಷ್ಟು ಸುಲಭವಾಗಿ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸ್ತಿರ್ಲಿಲ್ಲ. ಅವರು ಇವರು ಸ್ವಲ್ಪ ಬೆದರಿಕೆ ಮಾದರಿನಲ್ಲಿ ಮಾತಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನಾನು ಅಧಿಕಾರ ವಹಿಸೋದಕ್ಕಿಂತ ಇವತ್ತು ಅಧಿಕಾರ ವಹಿಸ್ಕೋತಾರೆ. ನಮ್ಮ ಇಂಡಿಯನ್ ಟೈಮಿಂಗ್ ರಾತ್ರಿ 10:00 ನಮಗೆ ಅಲ್ಲಿ ಆಗಿದೆ. ಈಗ ಅಲ್ಲಿಯ ಬೆಳಿಗ್ಗೆ ಅಧಿಕಾರ ವಹಿಸ್ಕೊಳ್ಳೋದ್ರೆ, ನಾನು ಅಧಿಕಾರ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ಈ ಒತ್ತೆಯಾಳುಗಳ ವಿನಿಮಯ ಆಗಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಗಾಗುವುದಿಲ್ಲ ಅಂತ ಒಂದು ಟ್ರಂಪ್ ಹೇಳಿಕೆ ಕೊಟ್ಟಿದ್ರು 2 ವಾರದ ಹಿಂದೆ. ಹಾಗಾಗಿ ಈಗ ಜೋ ಬೈಡನ್ ಅವರು ಅಧ್ಯಕ್ಷರಿದ್ರಲ್ಲ, ಅವರು ಬೇಗ ಬೇಗ ಆ ಒಪ್ಪಂದಕ್ಕೆ ಸಹಿ ಮಾಡೋದಕ್ಕೆ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕಾಣಿಸುತ್ತೆ. ಎನಿಹೋ ಇದು ಬಹಳ ಬಹಳ ಪುರಾತನ ಸಮಸ್ಯೆ ಇದು, ಪ್ಯಾಲೆಸ್ತೀನ್. ಇದು ಪ್ಯಾಲೆಸ್ತೀನ್ನವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಸ್ರೇಲ್ನವರು ಇರೋ ಜಾಗ, ಅವರ ಏನು ಇಸ್ರೇಲ್ ದೇಶ ಇದೆಯಲ್ಲ ಅದೇ ಅತಿಕ್ರಮಣ ಮಾಡಿದಂಥ ಪ್ರದೇಶ ಪ್ಯಾಲೆಸ್ತೀನ್ ಇದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಬಹಳ ಹಿಂದಿನ ಕತೆ ಇದು. ಈಗ ಬಹಳ ಪ್ರಬಲವಾದ ದೇಶ ಇಸ್ರೇಲ್ ಆ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಅಮೆರಿಕದ ಮಿಲಿಟರಿ ಬಲ ಅದರ ಹಿಂದಿದೆ. ಸಿಕ್ಕಾಬಿಟ್ಟೆ 1 ವರ್ಷ 3 ತಿಂಗಳು ಅವರು ಬಾಂಬಾರ್ಡ್ಮೆಂಟ್ ಮಾಡಿದ್ರು. ಇಷ್ಟು ಮಾಡಿಯೂ ಕೂಡ ನೋಡಿ ಇಸ್ರೇಲ್ ಇದ್ದು ಕತೆ ಹೇಗಿದೆ ಅಂತ ಹೇಳಿದ್ರೆ, ಅವರು 94 ಮಂದಿನ ಬಿಡುಗಡೆಗೊಳಿಸ್ಲಿಕ್ಕೆ ಆಗ್ಲಿಲ್ಲ. ಅವರಿಗೆ ಒತ್ತೆಯಾಳಾಗಿ ಏನು ಹಮಾಸ್ನವ್ರು ಇಟ್ಕೊಂಡಿದ್ರು, ಅವ್ರು ಎಲ್ಲಿಟ್ಟಿದ್ರು ಅನ್ನೋದೇ ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಈಗ ನೋಡಿ ಇವತ್ತು 3 ಮಂದಿ ಮಹಿಳೆಯರು, ಅದರಲ್ಲಿ ಒಬ್ರು ಬ್ರಿಟಿಷ್ ಪ್ರಜೆ, ಅಂದ್ರೆ ಇಸ್ರೇಲ್ನ ಪ್ರಜೆನೇ, ಈ ಡಬಲ್ ಪೌರತ್ವ ಇರುತ್ತಲ್ವಾ, ಒಬ್ರು ಬ್ರಿಟಿಷ್ ಪ್ರಜೆ ಇದ್ದಾರೆ. ಅದ್ರಲ್ಲಿ 3 ಮಂದಿ ವಿದೇಶದ ಪೌರತ್ವ ಇರುವಂತವ್ರು, ಡಬಲ್ ಪೌರತ್ವ ಇರುವಂತವ್ರು ಬಿಡುಗಡೆ ಮಾಡಿದ್ದಾರೆ. ನೋಡೋಣ, ಒಳ್ಳೇದಾಗಿ ಆದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಯಾವುದೇ ಪ್ರದೇಶದಲ್ಲಿ ಯುದ್ಧ ಆದ್ರೂ ಕೂಡ ಬಲಿಯಾಗೋದು ಹೆಣ್ಮಕ್ಳು ಮತ್ತು ಮಕ್ಕಳು. ಈಗ ಇವತ್ತು ಬಿಡುಗಡೆ ಆಗಿರೋ ಈ ಯುದ್ಧದಲ್ಲಿ ಸುಮಾರು ಎಷ್ಟು 47,000 ಜನ ಸತ್ತಿದ್ದಾರೆ ಗಾಜಾ ಪಟ್ಟಿ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ. ಅದರಲ್ಲಿ ಸುಮಾರು 16,000 ಮಕ್ಕಳಿದ್ರು ಅದರಲ್ಲಿ ಸತ್ತಿರೋರಲ್ಲಿ. ಅವ್ರ ಅಂಕಿಅಂಶ ಕೊಡ್ತಾ ಇದ್ರಲ್ವ ಪ್ಯಾಲೆಸ್ತೀನ್ನವರು. ಸೊ ಯಾವುದೇ ಪ್ರದೇಶದಲ್ಲಿ ಯುದ್ಧ ಆದ್ರೂ ಕೂಡ ಬಲಿಯಾಗೋದು ಹೆಣ್ಮಕ್ಳು, ವಯಸ್ಸಾದವರು ಮತ್ತು ಮಕ್ಕಳು. ಅದಲ್ಲದೆ ಸರ್, ಬೇರೆ ದೇಶಗಳ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತಲ್ವ? ಹೌದು, ಸುತ್ತಮುತ್ತಲ ದೇಶಗಳಲ್ಲಿ ಕೂಡ. ಈಗ ಸಿರಿಯಾ ಸಮಸ್ಯೆ ಇದೆ ಅಲ್ಲಿ, ಆಮೇಲೆ ಇರಾನ್ ಕೂಡ ಪಕ್ಕದಲ್ಲೇ. ಅದು ಅಮೆರಿಕದ ಜೊತೆಗೆ ಇರಾನ್ ಈಗಾಗಲೇ ಒಂದು ಇದು ಕಟ್ಕೊಂಡಿದೆ, ವೈರತ್ವ. ಆಮೇಲೆ ಬೇರೆ ಈಗ ಇಸ್ರೇಲ್ನ ಜೊತೆಗೂ ಕೂಡ, ಇಸ್ರೇಲ್ಗೆ ವಿರುದ್ಧವಾಗಿ ಇರಾನ್ ಕೂಡ ಸ್ವಲ್ಪ ಪ್ರೆಷರ್ ಹಾಕಿತ್ತು, ಗುಟ್ರ ಹಾಕಿತ್ತು, ನಾವು ಕೂಡ ದಾಳಿ ಮಾಡ್ತೀವಿ ಅಂತ. ಸೊ ನೋಡೋಣ ಏನಾಗುತ್ತೆ ನೋಡಿ. ಯಮನ್ನ ಬಂಡುಕೋರರು ಕೂಡ ಇಲ್ಲಿ ಬಹಳ ಸಕ್ರಿಯವಾಗಿದ್ದಾರೆ. ಈ ಒಪ್ಪಂದದ ಮೂಲಕ ಆ ಎಲ್ಲಾ ದೇಶಗಳ ಅಂತಃಕಲಹ ಮತ್ತು ಈ ಬಂಡುಕೋರರ ಏನು ಸಮಸ್ಯೆ ಇದೆ ಅದು ಮುಕ್ತಾಯ ಆದ್ರೆ ಒಳ್ಳೆಯದು, ಜಗತ್ತಲ್ಲಿ ಶಾಂತಿ ನೆಲೆಸ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಬಟ್ ಇಲ್ಲಿ ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನ 36 ದಿನಗಳ ಮೊದಲ ಹಂತದ ಪ್ರಕ್ರಿಯೆ ಆದ್ಮೇಲೆ, ಅಂದ್ರೆ ಒತ್ತೆಯಾಳುಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಂಡ ನಂತರ, ಆಮೇಲೆ ಈಗ ಏನು ಇಸ್ರೇಲ್ ಆಕ್ರಮಣ ಮಾಡಿದೆಯಲ್ಲ ಪ್ಯಾಲೆಸ್ತೀನ್ ಪ್ರದೇಶಗಳನ್ನ, ಅಲ್ಲಿಂದ ಅವರ ಸೈನ್ಯ ಹಿಂದಕ್ಕೆ ಹೋಗ್ಬೇಕು. ಅದು 2ನೇ ಹಂತದ್ದು. ಆಮೇಲೆ 3ನೇ ಹಂತದಲ್ಲಿ ಲಕ್ಷಾಂತರ ಜನ ಅಲ್ಲಿಂದ ಗುಳೆ ಹೋಗಿದ್ದಾರೆ ಪ್ಯಾಲೆಸ್ತೀನಿಂದ. ಈ ಬಾಂಬಾರ್ಡ್ಮೆಂಟ್ ಆಗೋದಕ್ಕಿಂತ ಮುಂಚೆ ಸಾವಿರಾರು ಜನ ಹೋಗೋದೆಲ್ಲ ವಿಡಿಯೋಗಳನ್ನು ನೋಡಿದ್ವಲ್ಲ ನೀವು. ಅವರೆಲ್ಲ ವಾಪಸ್ ಬರ್ಬೇಕೀಗ ಆ ದೇಶಕ್ಕೆ. ಅವ್ರು ವಾಪಸ್ ಬರೋದಕ್ಕೆ ಇಸ್ರೇಲ್ನವರು ಒಂದು ವ್ಯವಸ್ಥೆ ಮಾಡಿದ್ದಾರೆ, ಒಂದು ಸರ್ವೇಲೆನ್ಸ್ ಚೆಕ್ ಪೋಸ್ಟ್ ಎಲ್ಲ ಮಾಡಿದ್ದಾರೆ. ಅದರ ಮೂಲಕನೇ ಅವ್ರು ವಾಪಸ್ ಬರಬೇಕು ಅಂತ ಅವ್ರ ಒಪ್ಪಂದದಲ್ಲಿ ಇದೆ. ಆದ್ರೆ ಈ ಮೊದಲ ಹಂತದ ಒಪ್ಪಂದ ಆಗ್ತಾ ಇದ್ದ ಹಾಗೆ 2 ಮತ್ತು 3ನೇ ಹಂತದ ಒಪ್ಪಂದವನ್ನ ಹೇಗೆ ಜಾರಿಗೊಳಿಸುವುದು ಅಂತ ಮತ್ತೆ ಮಾತುಕತೆ ನಡೀಬೇಕಾಗಿದೆ. ಸೊ ಇಟ್ಸ್ ಎ ಕಾಂಪ್ಲೆಕ್ಸ್ ಇಶ್ಯೂ. ಎನಿಹೌ ಇಟ್ಸ್ ಎ ಗುಡ್ ಮೂವ್ ಅಂತ ಹೇಳ್ಬೋದು ನಾವು. ಅಷ್ಟೇ ಅಲ್ವಾ? ಇನ್ನೊಂದು ಸುದ್ದಿ ಇದೆ. ಅಂದ್ರೆ ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಆತ್ಮಹತ್ಯೆಗೆ ವ್ಯಕ್ತಿ ಯತ್ನ ಮಾಡಿರುವಂತದ್ದು, ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಮೆಟ್ರೋ ಸಿಬ್ಬಂದಿ ರಕ್ಷಣೆ. ಹೌದು, ಮೆಟ್ರೋ ಸಿಬ್ಬಂದಿಯವರೇ ಬಚಾವ್ ಮಾಡಿ. ಬಹಳ ಸಲ ಹೀಗಾಗಿದೆ, ತುಂಬಾ ಮಂದಿ ಸತ್ತೋಗಿದ್ದಾರೆ. ಫಸ್ಟ್ MG ರೋಡಲ್ಲೇ ಒಬ್ಬ ಹುಡುಗ ಸತ್ತೋಗ್ಬಿಟ್ಟ ಆರಂಭವಾದ ಹಂತದಲ್ಲೇ. ಮೆಟ್ರೋ ಏನು ಸಂಚಾರ ಆರಂಭಿಸಿತ್ತು ಅದು ಸರ್ 49 ವರ್ಷದ ಅನಿಲ್ ಕುಮಾರ್ ಪಾಂಡೆ ಅನ್ನೋರು ಸರ್. ಎಲ್ಲಿಯವರು? ಅವರು ಆಕ್ಚುಲಿ ದುಬೈನವರು. ಬಿಹಾರದವರು. ಬಿಹಾರದವರು. ಬಿಹಾರದವರಲ್ವಾ?
ಸರಿ ರೆಸ್ಕ್ಯೂ ಮಾಡಿದಾರಾ? ಆಸ್ಪತ್ರೆಯಲ್ಲಿ ಸೇಫ್ ಆಗಿದ್ದಾರೆ ಅವರು? ಸೇಫ್ ಆಗಿದ್ದಾರೆ ಒಳ್ಳೆದಾಯ್ತು. ಬಹುಶಃ ಇದು ಫಸ್ಟ್ ಕೇಸ್ ರೆಸ್ಕ್ಯೂ ಮಾಡಿರೋದು. ಯಾಕಂತ ಹೇಳಿದ್ರೆ ಮೆಟ್ರೋದಲ್ಲಿ ಈಗಾಗಲೇ ಒಂದು 5-6 ಕೇಸ್ಗಳಾಗಿದೆ ನನ್ನ ನೆನಪಿದ್ದಂಗೆ. ಸರ್ ಸತ್ತೋಗ್ಬಿಟ್ಟಿದ್ದಾರೆ. ಒಂದು 6 ತಿಂಗಳ ಹಿಂದೆ ಕೂಡ ಆಗಿತ್ತು ಸರ್. ಕರೆಂಟ್ ಹರಿತದಲ್ಲ ಅದು. ಹೌದು. ಓಕೆ, ಅಷ್ಟೇ ಅಲ್ವಾ? ಯಾವ್ದನ್ನ ಇಂಪಾರ್ಟೆಂಟ್ ಮೇನ್ ಸುದ್ದಿ ಮಾಡ್ತೀರಿ? ಹಮಾಸ್ ಇದ್ದನ್ನೇ ಮಾಡ್ಬೋದು. ಅದೇ ಸರ್ ಅಲ್ವಾ? ಓಕೆ. ಓಕೆ, ಅಲ್ಲಿ ಒಪ್ಪಂದ ಆಗಿರೋದು. ಯಾಕಂದ್ರೆ 1 ವರ್ಷ 3 ತಿಂಗಳಿಂದ ಯುದ್ಧ ನಡೆದು ಈಗ ಒಂದು ಒಪ್ಪಂದ ಆಗಿದೆ. ಒಂದು ಸ್ವಲ್ಪ ಆ ಪ್ರದೇಶದಲ್ಲಿ ಶಾಂತಿ ನೆಲೆಸುವಂಥದ್ದು ಒಳ್ಳೆ ಸುದ್ದಿ ಅದು. ಇರ್ಲಿ. ಓಕೆ, ಫೈನ್ ಸರ್. ಓಕೆ, ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.